ಕೋರ್ಟ್ ಹಾಲ್ನಿಂದ ಆರೋಪಿಗಳನ್ನು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಕೋರ್ಟ್ ಹಾಲ್ನಿಂದ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳು ದರ್ಶನ್, ಪವಿತ್ರ ಇವರನ್ನು ಕೂಡ ಈಗ ಸದ್ಯಕ್ಕೆ ಲಿಫ್ಟ್ ಮೂಲಕ 4ನೇ ಮಹಡಿಯಿಂದ ಕೆಳಗಡೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸರು. ಇನ್ನು ಹೊರಗಡೆ ಇನ್ನೇನು ಕರ್ಕೊಂಡು ಹೊರಡ್ತಾರೆ. ಐ ಥಿಂಕ್ ಆವರಣದ ಒಳಗಡೆನೆ ಈ CRPF ವಾಹನವನ್ನು ತಗೊಂಡು ಹೋಗ್ತಾರೆ. ಹೊರಗಡೆಗೆ ಅವ್ರನ್ನ ನಡೆಸ್ಕೊಂಡಂತೂ ಕರ್ಕೊಂಡು ಬರಲ್ಲ. ವ್ಯಾನನ್ನು ಒಳಗಡೆ ತನಕ ಕರ್ಕೊಂಡು ಹೋಗಿ ಆ ವ್ಯಾನ್ನಲ್ಲಿ ಅವ್ರನ್ನ ಕೂರಿಸ್ಕೊಂಡು ನಂತರ ಅಲ್ಲಿಂದ ಡಿಸ್ಪರ್ಸ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾವಣೆ ಆಗಿರೋದ್ರಿಂದ ಒಂದು ಅವರ ಅಭಿಮಾನಿಗಳು ಜಮಾವಣೆಗೊಂಡಿದ್ದಾರೆ. ಜೊತೆಗೆ ವಕೀಲರು ನೋಡಿ, ಎಲ್ಲ ಕಡೆಯೂ ಕೂಡ ಬ್ಲ್ಯಾಕ್ ಕೋಟ್ಸ್ ನಾವು ಏನು ನೋಡ್ತಾ ಇದ್ದೀವಿ, ಎಲ್ಲ ಯುವ ವಕೀಲರು ಅವರು ಕೂಡ ಎಲ್ಲರೂ ಅಲ್ಲಿ ಕಾತರದಿಂದ ಕಾಯ್ತಾ ಇದ್ದಾರೆ ದರ್ಶನ್ರನ್ನ ನೋಡೋದಕ್ಕೆ. ಇನ್ನು ಅವರ ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಜಮಾವಣೆಗೊಂಡಿದ್ದಾರೆ. ಒಂದಷ್ಟು ಜನ ಹುಡುಗರು, ಚಿಕ್ಕ ಚಿಕ್ಕ ಹುಡುಗರು ಕೂಡ ಬಂದಿದ್ದಾರೆ. ಕಾಲೇಜ್ಗೆ ಹೋಗುವಂಥ ಯುವಕರು, ಯುವತಿಯರು ಎಲ್ಲರೂ ಕೂಡ ಬಂದಿದ್ದಾರೆ ದರ್ಶನ್ನ ನೋಡೋದಕ್ಕೆ. ಈಗ ದರ್ಶನ್ ಮತ್ತು ಗ್ಯಾಂಗನ್ನು ಇದೇ CRPF ವ್ಯಾನ್ನಲ್ಲಿ ಕೂರಿಸ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಬಹುಶಃ ಇಲ್ಲಿಂದ ಕರ್ಕೊಂಡು ಹೋಗೋದೇ ಪೊಲೀಸರಿಗೆ ಒಂದು ದೊಡ್ಡ ಟಾಸ್ಕ್ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಯಾಕಂದರೆ ಇವತ್ತು ಇನ್ ಪರ್ಸನ್ ಅಂದರೆ ಖುದ್ದು ಹಾಜರಾತಿ ಇರಬೇಕಿತ್ತು. ಆರೋಪಿಗಳೆಲ್ಲರೂ ಕೂಡ ಖುದ್ದು ಹಾಜರಾಗಬೇಕಿತ್ತು ಇವತ್ತು. ಯಾಕಂದರೆ ದೋಷಾರೋಪ ನಿಗದಿ ಆಗೋದ್ರಿಂದಾಗಿ ಆರೋಪಿ ಹಾಜರಿದ್ದು ಆರೋಪಿಯ ಮುಂದೆನೇ ಅವರ ಮೇಲಿರುವಂಥ ಚಾರ್ಜಸ್ಸು, ಅವರಿಗೆ ದಾಖಲಾಗಿರುವಂಥ ಪ್ರಕರಣಗಳು, ಸೆಕ್ಷನ್ಸ್ ಇದೆಲ್ಲವನ್ನು ಕೂಡ ಓದಿ ಹೇಳಬೇಕು. ಅದನ್ನು ಅರ್ಥ ಆಗೋ ರೀತಿಯಲ್ಲಿ ಅದನ್ನು ಹೇಳಿ ನಂತರ ನಿಮ್ಮ ಮೇಲೆ ಈ ಎಲ್ಲ ಪ್ರಕರಣಗಳು ದಾಖಲಾಗಿವೆ ಅಂತ ಹೇಳಿ ಅದಕ್ಕೆ ಅವರ ಒಪಿನಿಯನನ್ನು ತೊಗೊಂಡು ನಂತರ ಪ್ರೊಸೀಡಿಂಗ್ಸ್ ಮುಂದುವರಿಯುತ್ತೆ. ಸೊ ಹಾಗಾಗಿ ಇವತ್ತು ಖುದ್ದು ಹಾಜರಾಗಬೇಕಾಗಿತ್ತು. ನೋಡಿ, ಈಗ ದೃಶ್ಯಗಳಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಎಲ್ಲ ಮೊಬೈಲ್ಗಳು ಮೇಲಿವೆ. ಎಲ್ಲರೂ ಮೊಬೈಲಲ್ಲಿ ಶೂಟ್ ಮಾಡ್ತಾ ಇದ್ದಾರೆ. ಸೊ ದರ್ಶನ್ ಈಗ ಹೊರಗಡೆ ಬಂದಿದ್ದಾರೆ ಅಂತ ಅರ್ಥ ಅಲ್ಲಿಗೆ. ಇಲ್ಲಿ ಈ ಕ್ರೌಡ್ನಲ್ಲಿ ದರ್ಶನ್ ಕಾಣದೇ ಇದ್ರೂ ಕೂಡ ದರ್ಶನ್ ಈಗ ಅಲ್ಲಿಂದ ಪಾಸ್ ಆಗ್ತಾ ಇದ್ದಾರೆ. ಆ ವ್ಯಾನ್ CRPF ವ್ಯಾನ್ ಏನಿದೆಯಲ್ಲ ಅದರೊಳಗಡೆ ಹೋಗ್ತಾರೆ ಅನ್ನುವಂಥದ್ದು ಸ್ಪಷ್ಟ. ನೋಡಿ, ಅಲ್ಲಿ ವ್ಯಾನ್ ಒಳಗಡೆ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಒಬ್ಬೊಬ್ಬರಾಗೇನೆ ಆರೋಪಿಗಳನ್ನು ಒಳಗಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ದರ್ಶನನ್ನು ನೋಡೋದಕ್ಕೆ, ಕಣ್ತುಂಬ್ಕೊಳ್ಳೋದಕ್ಕೆ ಒಂದು ನೋಡಿ ಕಣ್ತುಂಬ್ಕೋಬೇಕು, ಇನ್ನೊಂದು ಅದನ್ನು ರೆಕಾರ್ಡ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನೋಡ್ಕೋಬೇಕು ಅಂತೇಳಿ ಅಭಿಮಾನಿಗಳ ಒಂದು ಹುಚ್ಚಾಟ. ಸೊ ಅದಕ್ಕೋಸ್ಕರ ಎಲ್ಲ ಮೊಬೈಲ್ ತೆಗೆದು ದರ್ಶನನ್ನು ಕ್ಯಾಪ್ಚರ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ನೋಡಿ, ಇದು ವಾಹನ CRPF ವೆಹಿಕಲ್, ಇಲ್ಲಿ ಪೊಲೀಸ್ ವೆಹಿಕಲ್. ಇದೇ ವೆಹಿಕಲ್ನಲ್ಲಿ ಇವತ್ತು ದರ್ಶನನ್ನು ಕರ್ಕೊಂಡು ಬಂದಿದ್ದರು ವಿಚಾರಣೆಗೆ ಅಂಥೇಳಿ. ಅಂದರೆ ಇವತ್ತು ದೋಷಾರೋಪ ನಿಗದಿ ಏನಾಗ್ತಾ ಇತ್ತು, ಇವತ್ತು ಕೋರ್ಟ್ನ ಕಲಾಪಕ್ಕೆ ಅಂಥೇಳಿ ಕರ್ಕೊಂಡು ಬಂದಿದ್ದರು. ಈಗ ಹೊರಟಿದೆ. ಮುಂದೆ ಒಂದು ಜೀಪ್, ಹಿಂದೆ ಅದರ ವ್ಯಾನ್. ಅದೇ ವ್ಯಾನ್ನಲ್ಲಿ CRPF ವ್ಯಾನ್ನಲ್ಲಿ ಈಗ ದರ್ಶನನ್ನು ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಅಲ್ಲಿ ಎಷ್ಟು ಮಟ್ಟಿಗೆ ಸೆಕ್ಯೂರಿಟಿ, ಪೊಲೀಸ್ ಬೆಂಗಾವಲು ಪಡೆ. ಜೀಪ್ ಮುಂದೆ ಹೋಗ್ತಾ ಇದೆ. ಆ ಜೀಪ್ನ ಹಿಂಭಾಗ ಬೊಲೆರೋ ಹಿಂದೆ ಇರುವಂತಹ ವ್ಯಾನ್ನಲ್ಲಿ ದರ್ಶನನ್ನು ಕರ್ಕೊಂಡು ಈಗ ಮತ್ತೆ ಪರಪ್ಪನಗ್ರಹಾರ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಇದೇ ವೆಹಿಕಲ್ನಲ್ಲಿ ದರ್ಶನ್ ಒಳಗಡೆ ಕೂತಿದ್ದಾರೆ. ನೋಡಿ, ನೀವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡೋದು. ನಮ್ಮ ಕ್ಯಾಮ್ರಾ ಪರ್ಸನ್ ಕೂಡ ಝೂಮ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಬಟ್ ಫ್ರೇಮ್ ಸಿಕ್ಕಿಲ್ಲ. ಒಳಗಡೆ ದರ್ಶನ್ ಇದ್ದಾರೆ. ದರ್ಶನ್ ಸೇರಿದಂತೆ ಇನ್ನೂ ಉಳಿದಂಥ ಆರೋಪಿಗಳು. ಬಟ್ ಪ್ರದೋಷ್ ಕಥೆ ಏನು ಅನ್ನುವಂಥದ್ದನ್ನು ನೋಡಬೇಕು. ಯಾಕಂದರೆ ಬೇಲಿದೆ. ದರ್ಶನ್ ಪ್ರದೋಷ್ ಇನ್ನೂ 1 ತಿಂಗಳ ಕಾಲ ಬೇಲ್ ಮೇಲೆ ಹೊರಗಡೆ ಇರೋದು. ಯಾಕಂದರೆ ಅವ್ರ ತಂದೆ ತೀರೋಗಿದ್ದಾರೆ ಅನ್ನೋ ಒಂದು ಕಾರಣದಿಂದಾಗಿ ಇವತ್ತು ತಿಥಿ ಕಾರ್ಯ ಬೇರೆ ಇತ್ತು. ಸೊ ಆ ತಿಥಿ ಕಾರ್ಯ ಬಿಟ್ಟು ಇವತ್ತು ಕೋರ್ಟ್ನ ಕಲಾಪಕ್ಕೆ ಬಂದಿದ್ದರು. ಬಹುಶಃ ಇಲ್ಲಿಂದ ಮತ್ತೆ ವಾಪಸ್ ಅವ್ರನ್ನ ಮನೆಗೆ ಬಿಡಲಾಗುತ್ತೆ. ಅದಾದ ನಂತರ ಬೇಲ್ ಅವಧಿ ಮುಕ್ತಾಯವಾದ ನಂತರ ಅವರು ವಾಪಸ್ ಜೈಲಿಗೆ ಬರಬೇಕಾಗುತ್ತೆ ಪ್ರದೋಷ್. ಇನ್ನು ಇದು ವೆಹಿಕಲ್, ನಮ್ಮ ವೆಹಿಕಲ್, ದರ್ಶನ್ ವೆಹಿಕಲ್ನ ಚೇಸ್ ಮಾಡ್ತಾ ಇರುವಂಥ ಈ ದೃಶ್ಯಗಳು. ಈಗ ಇದೇ ಸೇಮ್ ವೆಹಿಕಲ್ನ ಹಿಂಭಾಗದಲ್ಲಿ ದರ್ಶನನ್ನು ಕರ್ಕೊಂಡು ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾ ಇರುವಂತಹ ಪೊಲೀಸರು. ಪರಪ್ಪನ ಅಗ್ರಹಾರದತ್ತ ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರನ್ನು ಕೂಡ ಕರ್ಕೊಂಡು ತೆರಳಿದ್ದಾರೆ. ಮತ್ತೆ ವಾಪಸ್ ಅದೇ ಬ್ಯಾರಕ್, ಅಲ್ಲಿರುವಂಥ 6 ಜನ, ಅದೇ ಜನರ ಜೊತೆಗೆ ಮತ್ತೆ ದಿನಗಳನ್ನು ದೂಡಬೇಕು. 81 ದಿನಗಳ ನಂತರ ಹೊರ ಜಗತ್ತಿನ ಸಂಪರ್ಕಕ್ಕೆ ಬಂದಿದ್ರು ದರ್ಶನ್. ಅಲ್ಲಿವರೆಗೂ ದಿನ ಬೆಳಗಾದರೆ ಪೊಲೀಸ್ ಅಥವಾ ತಮ್ಮ ಜೊತೆ ಇರುವಂಥ ಸಹ ವಿಚಾರಣಾಧೀನ ಖೈದಿಗಳು, ಇವರ ಜೊತೆಗೇ ಕಾಲ ಕಳೀತಾ ಇದ್ದಂತಹ ದರ್ಶನ್ ಮತ್ತು ಪವಿತ್ರ ಗೌಡ ಇವತ್ತು ಅವರಿಗೆ ಹೊರಗಡೆ ಜನರನ್ನ ನೋಡುವಂತಹ ಒಂದು ಭಾಗ್ಯ ಸಿಕ್ಕಿತ್ತು. ಅದು ಕಾರಣ ಅಂತ ಹೇಳಿದ್ರೆ ಇವತ್ತು ಅವರಿಗೆ ದೋಷಾರೋಪ ನಿಗದಿ ಆಗಬೇಕಾದಂಥ ಪ್ರಕ್ರಿಯೆ. ಬಟ್ ಇನ್ಫ್ಯಾಕ್ಟ್ ಸ್ಟಾರ್ಟ್ ಆದಾಗ ಇಲ್ಲ ನವೆಂಬರ್ 10ಕ್ಕೇ ಮುಂದೂಡೋಣ, ಅಲ್ಲೇ ಅವಾಗಲೇ ದೋಷಾರೋಪ ನಿಗದಿ ಆಗಲಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ತೀರ್ಮಾನಗಳಾಗ್ತಾ ಇದ್ವು. ಅದ್ರ ಬಗ್ಗೆ ಪರಿಶೀಲನೆ ಕೂಡ ನಡೀತಾ ಇತ್ತು. ಯಾಕಂದರೆ ಅಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿ ಜಮಾವಣೆಗೊಂಡಿದ್ರು. ಇಲ್ಲಿ ನೋಡಿ, ಇಲ್ಲಿ ಜನರನ್ನ ನಾವು ನೋಡ್ತಾ ಇದ್ದೀವಲ್ಲ, ಹುಡುಗರು, ಕಾಲೇಜು ಯುವಕ ಯುವತಿಯರು ಎಲ್ಲರೂ ಹೊರಗಡೆ ಬಂದು ಕಾಯ್ತಾ ಇದ್ರು.